ಅಕ್ರಮ ಸಂಬಂಧಕ್ಕೆ ಅಡ್ಡಿ ಆಗ್ತಾನೆ ಅಂತ ಗಂಡನ ಉಸಿರನ್ನೇ ನಿಲ್ಲಿಸಿದ್ದಾಳೆ ಪತ್ನಿ. ಪ್ರಿಯಕರನ ಜೊತೆ ಸೇರಿ ಗಂಡನನ್ನ ಕೊಲೆ ಮಾಡಿದ್ದಾಳೆ ಪತ್ನಿ ಭವ್ಯ. ಅಕ್ರಮ ಸಂಬಂಧ ಇಟ್ಕೊಂಡಿದ್ಲು ಆಕೆ. ಗಂಡನ ಉಸಿರನ್ನೇ ಈಗ ನಿಲ್ಲಿಸ್ಬಿಟ್ಟಿದ್ದಾಳೆ. ಪ್ರಿಯಕರನ ಜೊತೆ ಸೇರಿ ಗಂಡನನ್ನ ಕೊಲೆ ಮಾಡಿದ್ದಾಳೆ ಭವ್ಯ. ಹಾಸನ ತಾಲೂಕಿನ ಹೂವಿನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಕಳೆದ ಜುಲೈ 5ರಂದು ಶವವಾಗಿ ಪತ್ತೆಯಾಗಿದ್ದ ಪತಿ ಮಧುಗೆ ಕಂಠಪೂರ್ತಿ ಕುಡಿಸಿ ಕೊಲೆ ಮಾಡಿದ್ದ ಮೋಹನ್ ಭವ್ಯಾಳ ಪ್ರಿಯಕರ. ಮಧುಗೆ ಕಂಠಪೂರ್ತಿ ಕುಡಿಸಿ ಕೊಲೆ ಮಾಡಿದ್ದ. ಶವವನ್ನು ರಸ್ತೆ ಬದಿಗೆ ಎಸೆದು ಅಪಘಾತ ಅಂತ ಬಿಂಬಿಸೋಕೆ ಯತ್ನವನ್ನ ಮಾಡಿದ್ದ. ನೋಡ್ತಾ ಇದ್ದೀವಿ, ಮೃತಪಟ್ಟಂತ ವ್ಯಕ್ತಿ ಮಧು ಮೊದಲನೇ ಭಾವಚಿತ್ರದಲ್ಲಿ ಕಾಣ್ತಾ ಇರೋದು. ಗಂಡನನ್ನ ಕೊಲೆಗೈದಂತ ಪತ್ನಿ ಭವ್ಯ ಎರಡನೇ ಫೋಟೋದಲ್ಲಿ ಗಂಡನ ಜೊತೆ ಫೋಟೋಗೆ ಪೋಸ್ಟ್ನ ಕೊಡ್ತಾ ಇದ್ದಾಳೆ. ಮೂರನೇದು ಮೋಹನ್, ಆರೋಪಿ, ಭವ್ಯನ ಪ್ರಿಯಕರ. ಈತ ಕಂಠಪೂರ್ತಿ ಮಧುಗೆ ಕುಡಿಸಿ ಅವನ್ನ ಕೊಲೆ ಮಾಡಿ ಬಳಿಕ ಆತನ ಶವವನ್ನು ರಸ್ತೆ ಬದಿಯಲ್ಲಿ ಎಸೆದು ಹೋಗಿದ್ದ. ಇದನ್ನು ಅಪಘಾತ ಅಂತ ಬಿಂಬಿಸಕ್ಕೂ ಕೂಡ ಯತ್ನವನ್ನ ಮಾಡಿದ್ದ. ಪತ್ನಿ ಭವ್ಯ, ಪ್ರಿಯಕರ ಮೋಹನ್ ಮತ್ತು ಭವ್ಯ ತಾಯಿ ಜಯಂತಿಯನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕಿರಣ್, ಪತ್ನಿಯ ಪರಸಂಗಕ್ಕೆ ಈಗ ಪತಿ ಬಲಿಯಾಗಿದ್ದಾನೆ. ಕಿರಣ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಪತ್ನಿಯ ಪರಸಂಗಕ್ಕೆ ಪತಿಯನ್ನ ಬಲಿ ಪಡೆದಿರುವಂತ ಪ್ರಕರಣ ಇದು. ಪತ್ನಿಯೇ ಪತಿಯನ್ನ ಕೊಲೆ ಮಾಡಿಸಿದಾಳೆ. ಕಿರಣ್, ಮಧುಸೂದನ್, ಏನು ಗಂಡ ಹೆಂಡತಿರ ಜಗಳ ಉಂಡು ಮಲಗೋ ತನಕ ಅಂತ ಇರತ್ತೆ. ಆದ್ರೆ ಇಲ್ಲಿ ಮುಂದುವರೆದ ಭಾಗ ಪತ್ನಿಯ ತನ್ನ ಅನೈತಿಕ ಸಂಬಂಧಕ್ಕೆ ಪತಿಗೆ ಕೊಲೆ ಮಾಡಿದಂತ ಘಟನೆ ನಡೆದಿರುವಂತದ್ದು ಹಾಸನ ತಾಲೂಕಿನ ಏನು ಹೊರವಲಯದ ಹೂವಿನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಕಳೆದ 2-3 ವರ್ಷಗಳಿಂದ ಪತ್ನಿ ಭವ್ಯ ಆಲೂರು ಮೂಲದ ಮೋಹನ್ನೊಂದಿಗೆ ಅನೈತಿಕ ಸಂಬಂಧ ಹೊಂದಿರ್ತಾಳೆ. ಇದನ್ನ ಸಾಕಷ್ಟು ಬಾರಿ ಸಂಬಂಧಿಕರಿರ್ಬೋದು, ಗ್ರಾಮಸ್ಥರಿರ್ಬೋದು, ಮತ್ತೆ ಮನೆಯವರು ಕೂಡ ರಾಜ್ಯ ಪಂಚಾಯತಿ ಮಾಡಿರ್ತಾರೆ. ಈ ರೀತಿ ಮಾಡಬಾರ್ದು ಅಂತ ಬುದ್ಧಿವಾದನ ಹೇಳಿರ್ತಾರೆ. ಮತ್ತೆ ಮುಂದುವರೆದ ಭಾಗ ಠಾಣೆ ಮೆಟ್ಲರನ್ನು ಕೂಡ ಹೇಳಿರ್ತಾರೆ. ಆದ್ರೆ ಈ ಮಾತನ್ನ ಆಕೆ ಕೇಳ್ತಾ ಇರಲ್ಲ. ಈ ಏನ್ ಪತ್ನಿ ಭವ್ಯ ಇರ್ತಾಳೆ, ಈತನ ಏನು ಗಂಡ ಇರ್ತಾನೆ, ಗಂಡನ್ನ ಮುಗಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ತಾಳೆ. ತೀರ್ಮಾನ ಮಾಡಿ ಆಕೆ ಒಂದು ಪ್ಲಾನ್ ಮಾಡ್ತಾರೆ. ಭವ್ಯ ಮತ್ತೆ ಆಕೆಯ ತಾಯಿ ರುಕ್ಮಿಣಿ ಮತ್ತೆ ಏನ್ ಪ್ರಿಯಕರ ಇರ್ತಾನೆ ಮೋಹನ್, ಅವ್ರು 3 ಜನ ಸೇರ್ತಾರೆ. 3 ಜನ ಸೇರಿ ಗಂಡನ್ನ ಕೊಲೆ ಮಾಡ್ತಾರೆ. ಕೊಲೆ ಮಾಡಿ ನಂತರ ಮೃತದೇಹವನ್ನ ರಾಷ್ಟ್ರೀಯ ಹೆದ್ದಾರಿ ಬೇಲೂರು ಮತ್ತೆ ಹಾಸನ ರಸ್ತೆ ಇರುತ್ತೆ, ಆ ರಸ್ತೆ ಮೇಲೆ ಮೃತದೇಹವನ್ನ ಹಾಕ್ತಾರೆ. ಹಾಕಿದಾಗ ಇದು ಕೊಲೆ ಅಂದ್ರೆ ಆತ ಏನು ಗಂಡ ಏನು ಆತ್ಮಹತ್ಯೆ ಮಾಡ್ಕೊಂಡೇನೆ ಅಥವಾ ಆಕಸ್ಮಿಕವಾಗಿ ಯಾವುದೋ ವಾಹನ ಬಂದು ಡಿಕ್ಕಿ ಹೊಡೆದು ಮೃತಪಟ್ಟಿರೋ ರೀತಿಯಲ್ಲಿ ಬಿಂಬಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಸಂಬಂಧಪಟ್ಟಂತೆ ಸ್ಥಳೀಯರು ಮತ್ತೆ ಗ್ರಾಮಸ್ಥರು ಏನು ಮೃತಪಟ್ಟಿರೋಂತ ಮೃತದೇಹವನ್ನು ನೋಡಿ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾರಂಥದ್ದು. ಕೂಡಲೇ ಅಲ್ಲಿ ಗ್ರಾಮಾಂತರ ಠಾಣೆ ಪೊಲೀಸರು ಬರ್ತಾರೆ. ಈ ಸಂಬಂಧ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಪ್ರಕರಣ ದಾಖಲು ಮಾಡ್ಕೊಂಡಾಗ ಈ 3 ಕೊಲೆ ಮಾಡಿದ ಮೃತದೇಹವನ್ನ ಹೆಸರು ಪತ್ತೆಯಾಗಿದೆ. ಈಗ 3ರನ್ನ ವಶಪಡಿಸ್ಕೊಂಡಿದ್ದಾರೆ. ಮೋಹನ್ನ, ರುಕ್ಮಿಣಿ ಮತ್ತು ಪತ್ನಿಯನ್ನ ಭವ್ಯನ್ನ ವಶಪಡಿಸ್ಕೊಂಡಿದ್ದಾರೆ. ಮಧುವಿನ ಮೃತದೇಹವನ್ನು ಈಗ ಹಾಸನ ಜಿಲ್ಲಾಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿದೆ. ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.